ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಸೊ ಒಂದು ಚಾಲೆಂಜ್ ಇದೆ, ವಿಲ್ ಯು ಅಕ್ಸೆಪ್ಟ್ ಇಟ್? ಏನ್ ಚಾಲೆಂಜ್ ಅಂತ ಹೇಳಿ? ತಿನ್ನೋದು. ಓ ಯಾ ಶೋರ್ ಶೋರ್. ಓಕೆ, ತಿನ್ನೋ ಚಾಲೆಂಜು ಏನಂತಂದ್ರೆ ಇವತ್ತಿನ ದಿನ ಹೋಲ್ ಡೇ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅಮೆರಿಕನ್ ಫುಡ್ ಓನ್ಲಿ ತಿನ್ಬೇಕು. ಓನ್ಲಿ ಅಮೆರಿಕನ್ ಫುಡ್. ಓಕೆ, ಐ ಲವ್ ಇಟ್. ಬಟ್ ರಿಯಲ್ ಟಾಸ್ಕ್ ಏನು ಅಂತಂದ್ರೆ, ಏನ್ ಫಸ್ಟ್ ಹೇಳು. ರಿಯಲ್ ಟಾಸ್ಕ್ ಯು ಆಲ್ರೆಡಿ ಅಕ್ಸೆಪ್ಟ್ ಇಟ್. ಓಕೆ, ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದಿರ. ಓಕೆ 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 ಫೈನ್. ಏನು ಅಂತಂದ್ರೆ, ನಿಮಗೆ ಟೆಂಪ್ಟ್ ಆಗುವಂತಹ ತಿಂಡಿ ಊಟ ಮಾಡ್ತೀನಿ. ಸೊ ನೀವ್ ಅದನ್ನ ತಿನ್ಬಾರ್ದು. ಓನ್ಲಿ ನಿಮ್ಗೆ ಏನ್ ಮಾಡಿರ್ತೀನಲ್ಲ ಅದನ್ನಷ್ಟೇ ತಿನ್ಬೇಕು. ತಿಂಡಿಗೆ ಏನಂತಂದ್ರೆ ಇಡ್ಲಿ, ಸಾಂಬಾರು ಮತ್ತೆ ಉದ್ದಿನೊಡೆ ಮಾಡ್ತಾ ಇದೀನಿ. ಸೀರಿಯಸ್ಲಿ? ಯಾ, ದಟ್ ಈಸ್ ದ ಟಾಸ್ಕ್. ಓಕೆ, ಚಾಲೆಂಜ್ ನೆಕ್ಸ್ಟ್ ಡೇ ಮಾಡೋಣ. No way, you already accepted. There is no. Yeah. ಆಲ್ರೆಡಿ ಬಹಳ ದಿನ ಆದ್ಮೇಲೆ ಮಾಡಕತ್ತೀನಿ. ಹಾ, ಪಾಪ ಎಷ್ಟೊಂದ್ ದಿನ ಆದ್ಮೇಲೆ ಇಡ್ಲಿ ಮಾಡ್ತಿದೀನಿ. ನಿಮಗೆ ಟೆಂಟ್ ಆದ್ರೆ ಈ ಚಾಲೆಂಜ್ ನ ನೀವು ಗೆಲ್ಬೇಕಂದ್ರೆ ನಾ ಬೇಡಪ್ಪ, ಗೆಲ್ಲಂಗಿಲ್ಲ. ಹಂಗೆಲ್ಲ ಹೇಳಂಗಿಲ್ಲ. ನೀವು ಈ ಚಾಲೆಂಜ್ ನ ಮಾಡ್ತಾ ಇದ್ದೀರಾ ಅಷ್ಟೇ. ಸೊ ಇವಾಗ ಇಡ್ಲಿ ಮಾಡಕ್ಕೆಲ್ಲ ಇಟ್ಕೊಂಡಿದ್ದೀನಿ. ಪ್ರೂಫಿಗೆ ಇಡ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಓನ್ಲಿ 16 ಇಡ್ಲಿ ಅಷ್ಟೇ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ಇಡ್ಲಿನೂ ಪಾಪ ಕೊಡ್ತಾ ಇಲ್ಲ. ಪಾಪ ಅನ್ಸುತ್ತೆ, ಬಟ್ ಇಟ್ಸ್ ಅ ಚಾಲೆಂಜ್. ಯಾ, ಇವತ್ತು ರವೆ ಇಡ್ಲಿ ಮಾಡ್ತಾ ಇದ್ದೀನಿ. ರಕ್ತ ತಿಕ್ಕಾಗಿ ಬಂದಿದೆ. ಆ್ಯಂಡ್ ಉದ್ದಿನೊಡೆಗೂ ಹಿಟ್ಟು ರೆಡಿ ಇದೆ. ಇದಕ್ಕೆಲ್ಲ ಹೆಚ್ಚಾಕೋಬೇಕು, ಮೆಣಸಿನ್ಕಾಯಿ ಅದೆಲ್ಲ. ಸೊ ಯಾ, ಸೊ ಇವತ್ತು ಸಂಡೇ. ಯೂಶಲಿ ನಾವು ಸಂಡೇ ಏನಾದ್ರು ಸ್ಪೆಷಲ್ ಮಾಡ್ತಾ ಇರ್ತೀವಿ. ಹಾಗಾಗಿ ಇಡ್ಲಿ ಮಾಡೋಣ ಅಂತ ಇಡ್ಲಿ ಹಾಕಿದ್ದೀನಿ. ಬಟ್ ಆಮೇಲೆ ನನಗೆ ರಿಯಲೈಸ್ ಆಯಿತು, ಈ ಥರ ಒಂದು ಚಾಲೆಂಜ್ ಮಾಡ್ಬೋದು. ಬಟ್ ಇವ್ರಿಗೆ ತುಂಬ ಇಷ್ಟ ಅಲ್ಲ, ಅದು ಒಂದು ಥರ ಟಾಸ್ಕ್ ಆಗಿರುತ್ತೆ ಅಂತ. ಉಳಿಸ್ತಾ ಇದೀಯಾ? ನನಗೂ ಟೈಮ್ ಇಟ್ಸ್ ಓಕೆ, ಇನ್ನೊಂದ್ಸತಿ ಯಾವಾಗ ಮಾಡ್ಕೊಡ್ತೀನಿ. ಓಕೆ, ಚಾಲೆಂಜ್ ಅಕ್ಸೆಪ್ಟ್. ಗುಡ್ ಗುಡ್. ಇವತ್ತು ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ನಾನು ಬ್ರೆಡ್ ಟೋಸ್ಟ್ನ ಕೊಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್. ಹಾಗೆ ನಾನು ಸ್ಕ್ರ್ಯಾಂಬಲ್ಡ್ ಎಗ್ಸ್ನ ಮಾಡ್ತಾಯಿದ್ದೀನಿ ಮತ್ತು ಆ್ಯಪಲ್ನ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಯೋಗರ್ಟು ಮತ್ತು ಓಟ್ಸು, ಫ್ಲೇಕ್ಸು ಇದೆಲ್ಲ ಕೊಡ್ಬೋದು. ಆ್ಯಂಡ್ ಕೇಕ್ ಈ ಥರದ್ದೆಲ್ಲ ಇರುತ್ತೆ ಬ್ರೇಕ್ಫಾಸ್ಟಿಗೆ. ಬಟ್ ನಾನು ಇವತ್ತು ಇದಿಷ್ಟನ್ನು ಕೊಡ್ತಾ ಇದ್ದೀನಿ, ಸಮ್ ಜ್ಯೂಸು, ಆರೆಂಜ್ ಜ್ಯೂಸು. ಸೊ ಇದಿಷ್ಟು ಬ್ರೇಕ್ಫಾಸ್ಟ್ ಇವತ್ತಿಂದು. ಆ್ಯಂಡ್ ನಾನು ಬಿಸಿ ಬಿಸಿಯಾದ ಇಡ್ಲಿ ತುಂಬಾ ಚೆನ್ನಾಗಿತ್ತು. ಸೊ ನಾನು ಇಡ್ಲಿ, ಸಾಂಬಾರ್, ಚಟ್ನಿ ಹಾಗೂ ಉದ್ದಿನೊಡೆನ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಇಡ್ಲಿ ನೋಡ್ರಿ, ಸಾಂಬಾರ್ ನೋಡಿ, ಚಟ್ನಿ ನೋಡಿ ಹೇಗಿದೆ. ಇಟ್ಸ್ ಓಕೆ. ವಡೆ ಸ್ವಲ್ಪ ಶೇಪ್ ಹಾಳಾಗಿದೆ, ಬಟ್ ರುಚಿ ಸೂಪರ್ ಆಗಿರುತ್ತೆ. ಸರಿ, ಇಡ್ಲಿ ಚೆನ್ನಾಗಿತ್ತಾ? ಎಸ್, ಸರಿನೂ ಇಡ್ಲಿ ತಿಂತಾ ಇದ್ದಾಳೆ. ನಂದು ಟೈಮ್ ಬರುತ್ತೆ, ಒಂದಿನ ತಾನೆ. Amazing. Yummy, yes, yummy. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ? ಸಖತ್ ಸಾಫ್ಟ್ ಇದೆ. ಸಾಂಬಾರು ಅಷ್ಟೇ, ಇದು ಸಖತ್ತಾಗಿದೆ. ಈ ಸ್ಕ್ರಾಂಬಲ್ ಬಟ್ ಚೆನ್ನಾಗಿದೆನಾ? ಐ ಮಿಸ್ ಇಡ್ಲಿ. ನಮ್ಮ ಮಮ್ಮಿ ಸಣ್ಣವಿದ್ದಾಗ ಹಾಗಲಕಾಯಿ ತಿನ್ನಿಸ್ಬೇಕಾದ್ರೆ, ಹಾಗಲಕಾಯಿ ತಿನ್ನಕ್ಕಂತ ಒಂದು ಕಾಳು ಉಪವಾಸ ಇರ್ತೈತಿ, ತಿನ್ಬೇಕು ಅಂತ ಹೇಳೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದೇ ಕಾಳು ಇರುತ್ತೆ ಸೈಂಟಿಫಿಕಲಿ, ಸಣ್ಣ ಕಾಳು ದೊಡ್ಡ ಕಾಳು ಅಷ್ಟೇ. ಆದರೆ ಹಾಗಲಕಾಯಿ ಹಿಂಗೆ ಒಂದು ಕಾಳು ಉಪವಾಸ ಇರ್ತಿತ್ತು.
ಇಡ್ಲಿ ತಿನ್ನಕ್ ನಂದು ಒಂದು ಕಳು ಉಪವಾಸ ಇರ್ತೈತಿ. ಪಾಪ ತಂದಿನ ನಾನೇ ಇಡ್ಲಿ ತಿನ್ಬೋದು. ಯಾ ಬಲ್ಪಾಯಿ ಇಲ್ಲ. ಯಾಕಂದ್ರೆ ಒಂದು 2 ತಿಂಗಳು ಆಯ್ತು ನೀವು ಇಡ್ಲಿ ಮಾಡಿ. ಹಾ 2 ತಿಂಗಳಾಗಿರ್ಬೋದು ಇಡ್ಲಿನೇ ಮಾಡಿಲ್ಲ. ಅದರಲ್ಲಿ ಎಷ್ಟು ಚೆನ್ನಾಗಿದೆ, ಹಂಗೆ ಕರಗ್ತಾ ಇದೆ ಇಡ್ಲಿ. ಸಕ್ಕತ್ತಾಗಿ ಸಾಕು ಒಂದನೇ ಮಾಡಿದ್ದು ಸುಮ್ಮನೆ ತಿಂದು. ಸರಿ ಇಡ್ಲಿ ತಿನ್ನಪ್ಪ ಆಯ್ತಾ. ಇನ್ನೊಂದು ಇಡ್ಲಿ ಸರಿ. ವಾವ್ ಇಡ್ಲಿ ಕೈಯಲ್ಲಿ ತಿನ್ನೋ. ಕೈಯಲ್ಲಿ ತಿನ್ಬೇಕು ಇಡ್ಲಿನ. ಸರಿ ಹಿಂಗೆ ಮಾಡಿ ಪಪ್ಪ, ಹಿಂಗೆ ನಾನು ಹಿಂಗೆ ಮಾಡ್ತೀನಿ. ಹಿಂಗೆ ಟೋಸ್ಟು ಎಗ್ಗು ಎಲ್ಲ ಇರುತ್ತೆ. ಆ್ಯಪಲ್ ಜ್ಯೂಸು. ಇವತ್ತು ನನಗೆ ಆ್ಯಕ್ಚುಲಿ ತುಂಬ ಕೆಲಸ ಆಗಿದೆ. ನನ್ನ ಅಡುಗೆನೂ ಮಾಡ್ಕೋಬೇಕು, ಚರಿಗೂ ಮಾಡಬೇಕು, ಮತ್ತು ಇವ್ರದ್ದು ಸಪ್ರೇಟ್ ಆಗಿದೆ. ಹಾಗಾಗಿ ಎಲ್ಲ ತುಂಬ ಮೆಸ್ಸಿ ಆಗೋಗಿದೆ. ಇವಾಗ ಏನು ಮಾಡ್ತಾ ಇದ್ದೀನಿ, ಈಗ ಆಲ್ರೆಡಿ ಲಂಚ್ ಟೈಮ್ ಆಗಿದೆ. ಸೊ ಲಂಚ್ಗೆ ಅವ್ರಿಗೆ ಸಲಾಡು, ಬರ್ಗರು ಮತ್ತು ಸ್ವಲ್ಪ ವೆಜಿಟೇಬಲ್ ಫ್ರೈ ಮಾಡಿ ಒಂದಿಷ್ಟು ಹಣ್ಣು ಜೊತೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇದು ಸ್ಪ್ರಿಂಗ್ ಮಿಕ್ಸ್ ಅಂತ ಈ ಥರ ಸಲಾಡ್ಗೆ ಹಾಕೋ ಅಂಥದ್ದೆಲ್ಲ ಸಿಗತ್ತೆ. ಸೊ ಇದನ್ನು ತೊಗೊಂಬಂದಿದ್ದೆ ನಾನು. ಆ್ಯಂಡ್ ಇನ್ನೊಂದೇನು ಹೇಳ್ಬೇಕಂದ್ರೆ, ನಾನು ಈ ಚಾಲೆಂಜ್ಗೆ ಅಂತ ನಾನು ಅಮೇರಿಕನ್ ವೆಜ್ಜೀಸ್ ಅಥವಾ ಅವ್ರೇನು ಡಿಶಸ್ ಮಾಡ್ತಾರಲ್ಲ ಆ ಥರದ್ದೇನು ಶಾಪಿಂಗ್ ಮಾಡಿಲ್ಲ. ಜಸ್ಟ್ ಮನೇಲಿ ಏನಿತ್ತು ಅದರೊಳಗೇನೆ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಇವಾಗ ಸಮ್ ಬೇಬಿ ಟೊಮ್ಯಾಟೋಸ್ನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸಲಾಡ್ ಮಾಡ್ತಾ ಇದ್ದೀನಿ. ಫಸ್ಟು ಸಮ್ ಬೇಬಿ ಟೊಮ್ಯಾಟೋಸು, ಆಮೇಲೆ ಸ್ವಲ್ಪ ಬೇಬಿ ಕುಕುಂಬರ್ಸು. ಸೊ ಅದನ್ನು ನಾನು ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾ ಇದ್ದೀನಿ ಸಲಾಡ್ಗೆ. ಆ್ಯಂಡ್ ಇದಕ್ಕೆ ಆಲಿವ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೈ ಮಾಡಿ. ಆಮೇಲೆ ಮಶ್ರೂಮ್ಸ್ನು ಫ್ರೈ ಮಾಡಿ ಹಾಕಿದ್ರೆ ಸಖತ್ತಾಗಿರುತ್ತೆ. ಬಟ್ ಅವೆರಡು ನನ್ನ ಹತ್ರ ಈಗ ಸದ್ಯಕ್ಕಿಲ್ಲ. ತೆಳ್ಳಗೆ ಹೆಚ್ಕೊಂಡಿರೋಂಥ ಆನಿಯನ್ಸ್ನ ನಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ಸ್ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಸಾಲ್ಟ್ ಹಾಕ್ತೀನಿ, ಚೂರು ಸ್ವಲ್ಪ ಪೆಪ್ಪರ್ ಹಾಕ್ತೀನಿ. ಚೀಸ್ ಇದು ಆ್ಯಕ್ಚುಲಿ ನನ್ನ ಗ್ರೇಟೆಡ್ ಚೀಸ್ ಸಿಗುತ್ತೆ, ಅದು ನನ್ನ ಹತ್ರ ಇಲ್ಲ. ಸೊ ಇದನ್ನು ಹಾಕ್ತೀನಿ. ಒಂದು ಗ್ಲಾಸ್ ಕಂಟೈನರಿಗೆ ಹಾಕಿ ಈ ಥರ ಶೇಕ್ ಮಾಡಬೇಕು. ಸೊ ಅದು ಹತ್ಕೊಳ್ಳುತ್ತೆ. ಸೊ ಈಸಿ ಅಲ್ಲ ಅಮೆರಿಕನ್ ಡಿಶಸ್ ಮಾಡೋದು. ನಾನು ಈ ಸಲಾಡ್ಗೆ ಒಂದಿಷ್ಟು ನಿಂಬೆ ಹಣ್ಣು ಕೂಡ ಎಣ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ನನಗೆ ಆ್ಯಕ್ಚುಲಿ ದೊಡ್ಡ ಟಾಸ್ಕ್. ಯಾಕೆಂತಂದರೆ ಯೂಶಲಿ ಅಮೆರಿಕನ್ಸು ಜಾಸ್ತಿ ಮೀಟ್ನ ಯೂಸ್ ಮಾಡ್ತಾರೆ, ಅಂದರೆ ಚಿಕನ್ ಆಗಿರ್ಬೋದು ಆ ಥರದ್ದೆಲ್ಲ. ಬಟ್ ಇವರು ವೆಜಿಟೇರಿಯನ್ ಆದ್ರಿಂದ ಇದೇ ಥರದ್ದೇ ತಿನ್ಬೇಕಾಗತ್ತೆ. ನಾವೆಲ್ಲರೂ ಹೊರಗಡೆ ಹೋದ್ರೂ ಅಷ್ಟೇ ನಮಗೆ ನಾನ್ ವೆಜ್ ಆಪ್ಷನ್ಸ್ ತುಂಬ ಇರುತ್ತೆ, ವೆಜ್ ಆಪ್ಷನ್ಸ್ ತುಂಬಾನೇ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ಇದೇ ಥರ ಸ್ಯಾಂಡ್ವಿಚ್ಚು, ಬರ್ಗರು, ವೆಜ್ಜಿ ಬೌಲ್ ಅಂತ ತಗೊಳ್ತಾ ಇರ್ತೀವಿ. ಬರ್ಗರ್ನ ಮಾಡ್ತಾ ಇದ್ದೀನಿ. ಸೊ ಬೇಸ್ಗೆ ನಾನು ಸಮ್ ಪಿನಾಚು ಮತ್ತು ಲೆಟೆಸೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನು ಸಮ್ ಟೊಮ್ಯಾಟೋಸ್, ಆಮೇಲೆ ಆನಿಯನ್, ಸ್ವಲ್ಪ ಸಾಲ್ಟ್, ಪಿಂಚ್ ಆಫ್ ಇದು ಪೆಪ್ಪರ್, ಇಷ್ಟು ಕುಕುಂಬರ್ ಇರ್ತಾ ಇದ್ದೀನಿ. ಸೊ ಬರ್ಗರ್ ಈಸ್ ರೆಡಿ. ಇಲ್ಲಿ ನಾನು ಸೌತೆಕಾಯಿನ ಹೆಚ್ಕೊಂಡ್ಬಿಟ್ಟು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂದೆ ಸಖತ್ತಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು ಅಡುಗೆನ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಹಪ್ಪಳನ ಕರ್ಕೋತಾ ಇದ್ದೀನಿ. ಹಪ್ಪಳ ಮತ್ತು ನೆಂಚ್ಕೊಳ್ಳೋಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ರೆ ಸಖತ್ತಾಗಿರುತ್ತೆ. ಅವ್ರದ್ದು ಮಧ್ಯಾಹ್ನದ ಲಂಚ್ ರೆಡಿಯಾಗಿದೆ. ಒಂದು ಎಗ್ಗು ಮತ್ತು ಕುಕುಂಬರ್ ಫ್ರೈ, ಬರ್ಗರು ಮತ್ತು ಇದು ಸಲಾಡ್ ಮಾಡಿದ್ದೀನಿ.
ನಂದು ಇವತ್ತು ಮಧ್ಯಾಹ್ನದ ಊಟ ಜಸ್ಟ್ ಅನ್ನ ಸಾರು ಹಪ್ಪಳ ಇದು ಮಜ್ಜಿಗೆ ಮೆಣಸಿನ್ಕಾಯಿ. ಯಾಕಂದ್ರೆ ನಾನು ಬೆಳಗ್ಗೆ ಇಡ್ಲಿ ಚೆನ್ನಾಗಿದೆ ಅಂತ ಚೆನ್ನಾಗಿ ತಿಂದಿದ್ದೀನಿ, ಹಶ್ವೆ ಆಗಿಲ್ಲ. ಹೆಂಗಿದೆ ಟೇಸ್ಟ್ ಹೇಳಿ. ಸೂಪರ್, ಇದು ಸಖತ್ತಾಗಿದೆ. ಆಕ್ಚುಲಿ ನನಗೆ ಇವಾಗ ಜಲಸ್ ಆಗ್ತಾ ಇದೆ. ಅದೆಲ್ಲ ವೆರೈಟಿ ಡಿಶಸ್ ಇದೆ, ಇದು ಜಸ್ಟ್ ಅನ್ನ ಸಾರಿದೆ. ಚೆನ್ನಾಯ್ತಾ? ಅದೇ ಇನ್ನು ಈ ಸಲಾಡ್ಗೆ ಮಶ್ರೂಮ್ಸು, ಆಲಿವ್ಸು, ಬೀನ್ಸು ಅದೆಲ್ಲ ಇದ್ದಿದ್ದೆ ತುಂಬಾನೇ ಚೆನ್ನಾಗಿತ್ತು. ಬಹಳಷ್ಟು ಮಿಸ್ ಆಗಿದೆ. ನಮ್ಗೆ ಮುಂಚೆ ಪ್ಲಾನ್ ಇದ್ದಿದ್ರೆ ತಗೊಂಡ್ ಬರ್ಬೋದಿತ್ತು, ಬಟ್ ಸಡನ್ ಚಾಲೆಂಜ್ ಇದು ಅಲ್ವಾ? ಇಷ್ಟ ಆಯ್ತಾ? ಇವತ್ತಿನ ಮಧ್ಯಾಹ್ನ ಊಟ ನಾವು ದಿನ ರೊಟ್ಟಿ ಜೊತೆ ಸೌತೆಕಾಯಿ ಮುರ್ಕೊಂಡು ತಿಂತೀವಿ. ಇಲ್ಲಿ ಇದನ್ನೇ ಊಟ ಮಾಡ್ತಾ ಇದ್ದೀನಿ. ಆರ್ ಯು ಎಂಜಾಯಿಂಗ್ ದಿಸ್ ಚಾಲೆಂಜ್? ಎಸ್. ಆದರೂ ಬೆಳಿಗ್ಗೆ ಇಡ್ಲಿ ಭಾಳ ಉಳಿಸಿದ್ಯಾ? ಎಲ್ಲಿ ಅನ್ನ ಸಾರು ಹಪ್ಪಳ ಹೆಂಗಿದೆ? ರಾತ್ರಿ 8:30 ಆಗಿದೆ. ನಾವು ಸ್ವಲ್ಪ ಹೊರಗಡೆ ಹೋಗಿ ಬಂದ್ವಿ. ಇವಾಗ ಚಾಲೆಂಜ್ ಕಂಟಿನ್ಯೂ ಆಗ್ತಾ ಇದೆ. ಸೊ ರಾತ್ರಿಗೆ ನಾನು ಅವ್ರಿಗೆ ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಕೀನ್ವಾ ರೈಸ್ ಮಾಡ್ತಾ ಇದ್ದೀನಿ. ನಾನೇನ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಪನ್ನೀರ್ ಮಸಾಲ ಮತ್ತೆ ರೋಟಿ ಮಾಡ್ಕೊತಾ ಇದ್ದೀನಿ. ಸೊ ಅವರಿಗೆ ತುಂಬಾನೇ ಇಷ್ಟ, ಹಾಗಾಗಿ ಟೆಂಪ್ಟ್ ಆಗುತ್ತಾ ಇಲ್ವಾ ನೋಡೋಣ. ಕ್ವೀನ್ವಾ ರೈಸ್ ಈ ತರ ಇರುತ್ತೆ, ಚಿಕ್ಕ ಚಿಕ್ಕ ಪುಟ್ಪುಟಾಣಿ ಕಾಳುಗಳು. ಇದನ್ನ ಮಾಡ್ತಾ ಇದ್ದೀನಿ ನಾನು. ವಾಟರ್ ಹಾಕಿದ್ದೀನಿ ಅಂಡ್ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇದನ್ನ ಒಂದು 20 ಮಿನಿಟ್ಸ್ ಅಷ್ಟು ಕುಕ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ನಾನು ಅದಕ್ಕೆ ಹಾಕಕ್ಕೆ ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಚ್ಚಿಬಿಟ್ಟು. ಸೊ ಅಂಡ್ ನನಗೂ ಕೂಡ ಪನ್ನೀರ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಪನ್ನೀರ್ ಮಸಾಲ ಮಾಡ್ಕೊಂಡಾದ್ಮೇಲೆ ನಾನು ರೈಸ್ ಮಾಡಿದ್ನಲ್ಲ ಕ್ವೀನ್ವಾ ರೈಸ್, ಅದನ್ನು ನಾನು 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಆ್ಯಂಡ್ ಗ್ರೇಪ್ ಟೊಮ್ಯಾಟೋಸ್ ಇದು, ಸೊ ಅದನ್ನು ಒಂದಿಷ್ಟು ಹಾಕೋತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಸಮ್ ಲೆಟಸ್ ಮತ್ತು ಸ್ಪಿನಾಚ್ ಅದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಕುಕ್ಕುಂಬರ್ನು ಅಷ್ಟೇ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಸೊ ಅದನ್ನು ಪಕ್ಕಕ್ಕೆ ಹಾಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಈರುಳ್ಳಿ, ಅವ್ರಿಗೆ ಅಷ್ಟೊಂದು ಈರುಳ್ಳಿ ಇಷ್ಟ ಆಗಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಅದ್ರ ಜೊತೆ ನಾನು ಸ್ವಲ್ಪ ಏನಂತಾರೆ ಇದು ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೊಂಡೆ. ಅದಕ್ಕೆ ನಾನು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ, ನಿಂಬೆಹಣ್ಣಿನ ರಸ ಹಿಂಡ್ಕೊತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ಅದಕ್ಕೆ ನಾನು ಸ್ವಲ್ಪ ಆಲಿವ್ ಆಯಿಲ್ನ ಹಾಕೋತಾ ಇದ್ದೀನಿ. ಆ್ಯಂಡ್ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು. ಸೊ ಅವರ ಲಂಚ್ ರೆಡಿ ಆಗಿದೆ. ಅವ್ರದ್ದು ಅದು ಸಲಾಡು ಮತ್ತು ನಾನು ಪೊಟ್ಯಾಟೊ ಫ್ರೈನ ಮಾಡಿದ್ದೀನಿ. ಸೊ ಆಲಿವ್ ಆಯಿಲಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿದ್ದೀನಿ ಪೊಟ್ಯಾಟೋಸ್ನ, ಮತ್ತು ಸ್ವಲ್ಪ ಆರೆಂಜಸ್ ಇಟ್ಟಿದ್ದೀನಿ. ಆ್ಯಂಡ್ ನಂದು ಇಲ್ಲಿ ಪನ್ನೀರ್ ಮಸಾಲ, ಎಗ್ಗು ಮತ್ತು ರೋಟಿ ಇದೆ. ಲಾಸ್ಟ್ ಪಾರ್ಟಿಗೆ ಬಂದಿದ್ದೀವಿ. I am done right now, but good. ಖಾಲಿ ಮಾಡಿದ್ವಿ ಇಷ್ಟು. ಇದೆಲ್ಲ ಮಾಡಿದ್ಯಲ್ಲ, ಇದ್ರ ಬಗ್ಗೆ ಗೊತ್ತಾ ನಿಮಗೆ? ಎಲ್ಲ ಡಿಶಲ್ಲೂ ಒಂದೊಂದು ರೀತಿಯ ಸ್ಪೆಷಾಲಿಟಿ ಇರುತ್ತೆ. ಎಲ್ಲದರಲ್ಲೂ ವಿಟಮಿನ್ಸು, ಮಿನರಲ್ಸು, ಕ್ಯಾಲ್ಶಿಯಮು, ಪ್ರೋಟೀನ್ಸು ಎಲ್ಲ ಇರುತ್ತೆ. But quinoa is more thing like carbohydrate, protein, ಫೈಬರು ಜಾಸ್ತಿ ಇದೆ ಇದರಲ್ಲಿ, ಕಾರ್ಬೋಹೈಡ್ರೇಟ್ ಕಡಿಮೆ ಇದೆ ಕಂಪೇರ್ಟಿವ್ಲಿ ಅದರ್ ಗ್ರೀನ್ಸ್ಗೆ. ಅದಕ್ಕೆ ಇದನ್ನು ಡಯಾಬಿಟಿಸ್ ಪೇಷಂಟ್ಸು, ಪ್ರೀ ಡಯಾಬಿಟಿಕ್ ಇರೋರು, ಯಾಕಂದರೆ ಇದ್ರ ಫೈಬರು ಇದು ಜಾಸ್ತಿ ಇರುತ್ತಲ್ಲ, ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಸರಿ ಪ್ರಮಾಣದಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಇಂಡೈರೆಕ್ಟ್ಲಿ. ಗೊತ್ತಾಯ್ತಾ?
ಗುಡ್. ಈ ಚಾಲೆಂಜ್ ಆ್ಯಕ್ಚುಲಿ ನನಗೆ ಚಾಲೆಂಜ್ ಅನ್ಸಿದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಷ್ಟೇ. ಯಾಕಂದರೆ ಇಡ್ಲಿ ಹಲೋ ಲುಕ್ ಹಿಯರ್, ಓಕೆ ಪನ್ನೀರ್ ಗ್ರೇವಿ, ರೋಟಿ, ಎಗ್. ಓ ಮೈ ಗಾಡ್, ಚೆನ್ನಾಗಿದೆ ಇರಲ್ಲ ಅಂತ. ನಾನು ಅಷ್ಟೊಂದೇನು ಫುಡ್ಡಿ ಅಲ್ಲ, ಅದು ಬೇಕು ಇದು ಬೇಕು ಅಂತ ಕರೆಕ್ಟ್. ರೇರಾಗಿ ಕೇಳೋದೇ ಇಲ್ಲ ಅಂತಲ್ಲ, ಕೇಳ್ತೀನಿ ಬಟ್ ವೆರಿ ರೇರ್. ಏನು ಮಾಡಿದ್ರು ತಿಂತಿರ್ತೀನಿ. ಅದಕ್ಕೆ ನನಗೆ ಈ ಥರ ಫುಲ್ ಅಮೇರಿಕನ್ ಫುಡ್ ಮೇಲೆ ಇರೋದೇನು ಅಷ್ಟೊಂದು ಚಾಲೆಂಜ್ ಅನ್ನಿಸ್ಲಿಲ್ಲ. ಬಟ್ ಬೆಳಿಗ್ಗೆ ಮಾತ್ರ ಭಾಳ ಅನ್ನಿಸ್ತು, ಯಾಕಂದರೆ ಐ ರಿಯಲಿ ಡೆಸ್ಪರೇಟ್ಲಿ ವಾಂಟೆಡ್ ಟು ಈಟ್ ಇಡ್ಲೀಸ್. ಟೈಮ್ ಇಟ್ಕೊಂಡು ಸರಿಯಾಗಿ ಒಂದು ಸ್ವಲ್ಪ ಉರ್ಸಿದ್ಲು. ದಟ್ಸ್ ಓಕೆ, ಬಟ್ ನಾವು ದಿಸ್ ಇಸ್ ಗುಡ್. ಯಾಕಂದರೆ ನಾನು ಮುಂಚೆ ಮದುವೆ ಆಗೋಕ್ಕಿಂತ ಮುಂಚೆನೂ ಇದೇ ಥರ ಊಟ ಮಾಡ್ತಿದ್ದೆ. ಸೊ ಐ ಆಮ್ ಯೂಸ್ ಟು ಇಟ್. ಚೆನ್ನಾಗಿರುತ್ತೆ, ಸೊ ಹೆಲ್ದಿ ಫುಡ್ ಇರುತ್ತೆ. ಕೆಲವು ಜನ ಕೇಳ್ತಿರ್ತಾರೆ, ನಾನು ಕೆಲವು ರೆಸಿಪೀಸ್ ಹಾಕಿದ್ನಲ್ಲ ಅವಾಗೆಲ್ಲ ಮುಂಚೆ ಎಲ್ಲ, ಆ ಥರ ತಿಂದರೆ ನಿಮಗೆ ಹೊಟ್ಟೆ ತುಂಬುತ್ತಾ, ಆ ಥರ ಫುಡ್ ತಿಂದರೆ ನಿಮಗೆ ಸ್ಯಾಟಿಸ್ಫೈ ಆಗುತ್ತಾ, ಅಂದರೆ ನಿಮಗೆ ಹೊಟ್ಟೆ ತುಂಬಿದಂಗೆ ಅನ್ಸುತ್ತಾ ಅಂತ ಕೇಳ್ತಿರ್ತಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಅನಿಸುತ್ತೆ, ಬಟ್ ಸ್ವಲ್ಪ ದಿನ ಹೋದ್ಮೇಲೆ ಯೂಸ್ ಟು ಇಟ್. ಹೊಟ್ಟೆ ತುಂಬುತ್ತಾ ಅಂತ ಕೇಳ್ತಲ್ಲ, ಸ್ಟಾರ್ಟಿಂಗು ಹೊಟ್ಟೆ ತುಂಬಿದವ್ರ ಥರ ಅನಿಸಲ್ಲ. ಬಟ್ ಒನ್ಸ್ ಯು ಯೂಸ್ ಟು ಇಟ್ ಯು ಸ್ಟಾರ್ಟ್ ಲೈಕಿಂಗ್ ಇಟ್. ಯಾಕಂದರೆ ಫುಡ್ ತುಂಬ ಲೈಟ್ ಆಗಿರುತ್ತೆ. ಸೊ ನೀವು ನಿದ್ದೆ ಬರೋದು ತುಂಬ ಚಾನ್ಸಸ್ ಕಡಿಮೆ ಇರುತ್ತೆ. ಇದು ಟೇಸ್ಟ್ ಮಾಡಿ, ಪೊಟ್ಯಾಟೊ ಫ್ರೈ ಇದೆ, ನಮ್ದು ತುಂಬಾನೇ ಚೆನ್ನಾಗಾಗಿದೆ. ಇವತ್ತು ದಿನ ಎಲ್ಲ ಕೆಲಸ ದಿನ ಎಲ್ಲ ಅಡುಗೆ ಮನೆಯಲ್ಲೇ ಇದ್ದೀನಿ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿದ್ವಿ ಅಷ್ಟೇ, ಚಳಿಗೇನೋ ತರದಿ ಇತ್ತಂತ. ಅದ್ ಬಿಟ್ರೆ ಮಿಕ್ಕಿದ ದಿನ ಎಲ್ಲ ಅಡುಗೆ ಮನೆಯಲ್ಲೇ ಕಳೆದಿದೆ. ಅವಳು ಇವತ್ತು ವೆರೈಟಿ ಫುಡ್ ಮಾಡ್ಕೊಂಡಿದ್ದಾಳೆ, ನನಗೂ ವೆರೈಟಿ ಫುಡ್ ಮಾಡಿದ್ದಾಳೆ. ಸೊ ಒಂಥರ ಚೆನ್ನಾಗಿತ್ತು. ಇಟ್ ವಾಸ್ ಫನ್ ರೈಟ್. ಗುಡ್. ಅವರು ಹೆಲ್ಪ್ ಮಾಡಿದ್ರು. ಚಳಿಗೆ ಉಪ್ಪಿಟ್ಟು ಅದು ಇದು ಎಲ್ಲ ಅವರೇ ಮಾಡಿದ್ದಾರೆ ಇವತ್ತು. ಲೈಕ್ ಇಟ್. ನಾನು ಯೂಶಲಿ ಅಮೆರಿಕನ್ ಫುಡ್ನ ಜಾಸ್ತಿಯಾಗಿ ಕುಕ್ ಮಾಡಲ್ಲ, ಯಾಕಂದರೆ ನಾವಿಬ್ರು ಇಂಡಿಯನ್ ಫುಡ್ನ ಜಾಸ್ತಿ ಇಷ್ಟಪಡ್ತೀವಿ. ಅದರಲ್ಲೂ ನಮ್ಮ ಕರ್ನಾಟಕದ ಫುಡ್ನ ಜಾಸ್ತಿ ಇಷ್ಟಪಡ್ತೀವಿ. ನಾರ್ತ್ ಇಂಡಿಯನ್ ಯಾವಾಗಾದ್ರೂ ಮಾಡ್ತಿರ್ತೀವಿ. ಬಟ್ ನನಗೆ ಇದೇ ಥರ ರೆಸಿಪಿನ ಫಾಲೋ ಮಾಡಬೇಕು ಅಥವಾ ಎಲ್ಲೋ ಯೂಟ್ಯೂಬಲ್ಲಿ ಆ ಥರ ಏನೂ ನೋಡ್ಕೊಂಡಿಲ್ಲ ನಾನು. ಜಸ್ಟ್ ನಾನು ಎಲ್ಲರೂ ತಿಂದಿರ್ತೀವಲ್ಲ, ಎಲ್ಲರೂ ಹೊರಗಡೆ ಹೋದಾಗ ಅಲ್ಲಿ ಹೋದಾಗ ಅದೇ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ಸೊ ಹೋಪ್ ಯು ಲೈಕ್ ದಿಟ್. ದಟ್ ಈಸ್ ದ ಮೇನ್ ಥಿಂಗ್. ಯಾಕೆಂದರೆ ನಾನು ಮಾಡಿರೋದನ್ನ ಅವ್ರು ಇಷ್ಟಪಡ್ಬೇಕು, ಅದೇ ಮೇನ್. ನನಗೆ ರೆಸಿಪೀಸ್ ಇದೇ ಥರ ಇರಬೇಕು ಅದೇ ಥರ ಇರಬೇಕಂತ ಏನಿಲ್ಲ. ಜಸ್ಟ್ ಹಿ ಶುಡ್ ಲೈಕ್ ಇಟ್ ಅಷ್ಟೇ. ಅದೇ ನನ್ನ ಮೇನ್ ಅಜೆಂಡಾ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಚಾಲೆಂಜ್ ಮೇಲೆ ನಿಮಗೆ ಅಭಿಪ್ರಾಯ ಏನು? ನಂದ ಇಟ್ ವಾಸ್ ಚಾಲೆಂಜಿಂಗ್ ಇನ್ ದ ಮಾರ್ನಿಂಗ್. ಉಳಿದಿದ್ದೆಲ್ಲ ಓಕೆ. ಅಂದರೆ ನಾನು ಐ ಯೂಸ್ ಟು ಇಟ್ ದಿಸ್ ಕೈಂಡ್ ಆಫ್ ಫುಡ್. ಸ್ಟಾರ್ಟಿಂಗ್ ಅಷ್ಟೊಂದು ಫಸ್ಟ್ ಬಂದಾಗ ಯೂಶಲಿ ಕಲ್ಚರಲ್ ಡಿಫ್ರೆನ್ಸ್ ಇರುತ್ತಲ್ಲ. ಸೊ ಇಂಡಿಯಾದಿಂದ ಬಂದಾಗ US ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಅವಾಗ ಸ್ವಲ್ಪ ಅನಿಸಿರುತ್ತೆ, ಓಕೆ ಐ ಆಮ್ ಮಿಸ್ಸಿಂಗ್ ಇಂಡಿಯನ್ ಫುಡ್ ಅಂತ. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ಯು ಸ್ಟಾರ್ಟ್ ಅಡ್ಜಸ್ಟಿಂಗ್ ಟು ಡಿಫ್ರೆಂಟ್ ಫುಡ್ ಕಲ್ಚರ್. ಆದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತ ಹೋದಾಗ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಅದು ಗ್ರೇಟು ಇದು ಗ್ರೇಟ್ ಅಂತ ಯಾವುದೂ ಹೇಳ್ತಾ ಇಲ್ಲ. ಬೋತ್ ಆರ್ ಗುಡ್ ಇನ್ ದೇರ್ ಓನ್ ವೇ. ಎಕ್ಸ್ಪ್ಲೋರ್ ಮಾಡಬೇಕು ಡಿಫ್ರೆಂಟ್ ಫುಡ್, ಚೆನ್ನಾಗಿರುತ್ತೆ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ, ಬಟ್ ಅದು ಬೇಕು ಇದು ಬೇಕು ಅಂತ ಏನಿಲ್ಲ. ನಾವಿಬ್ರು ಅದೇ ಥರನೇ, ಜಾಸ್ತಿ ಫುಡ್ಡಿ ಅಲ್ಲ ನಾವಿಬ್ರು. ಬಟ್ ನನಗೇನಂತಂದರೆ ನಾನೇನು ತಿಂತೀನೋ ಅದು ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿರ್ಬೇಕು ಅಷ್ಟೇ. ಅವ್ರು ಸ್ವಲ್ಪ ಸ್ಪೈಸಿ ಜಾಸ್ತಿ ಇಷ್ಟಪಡ್ತಾರೆ, ನಾನು ಸ್ವಲ್ಪ ಕಡಿಮೆ. ಇವರು ಧಾರವಾಡದವರು ಯೂಶಲಿ ಧಾರವಾಡ ಹುಬ್ಳಿ ಧಾರವಾಡ ಸೈಡವರು ಸ್ವಲ್ಪ ಖಾರ ಚೆನ್ನಾಗಿ ತಿಂತಾರೆ, ಗುಲ್ಬರ್ಗ ಆ ಕಡೆ ಸೈಡೆಲ್ಲ. ಬಟ್ ಇವ್ರು ಖಾರನೇ ಅವ್ರ ಮನೇಲಿ ಯಾರು ಜಾಸ್ತಿ ಖಾರನೇ ತಿನ್ನಲ್ಲ, ಎಲ್ಲ ಸ್ವಲ್ಪ ಲೈಟಾಗಿರುತ್ತೆ ಖಾರ. ಬಟ್ ನಮ್ಮ ಮನೇಲಿ ನಾವು ಖಾರ ತಿಂತೀವಿ.
ಹಾಗಾಗಿ ಮದುವೆ ಆದ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ನಾನು ಅಡುಗೆ ಮಾಡಬೇಕಾದ್ರೆ ನನಗೆ ಅವಾಗಿನೂ ಹೊಸದಾಗಿ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮದುವೆ ಟೈಮಲ್ಲಿ ನಂಗೆ ಗೊತ್ತಾಗ್ದಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿತ್ತು ಖಾರ. ಆವಾಗ ಅವರು ಒಂದು ಸ್ವಲ್ಪ ಖಾರ ಕಮ್ಮಿ ಆಯ್ತು ಅಂತಿದ್ರು. ಬಟ್ ನಾನು ಖಾರ ಜಾಸ್ತಿನೇ ಹಾಕಿರ್ತಿದ್ದೆ ಯಾವಾಗಲೂ ಪ್ರತಿ ಸತಿ. ಆಮೇಲೆ ಅವರು ಅಡ್ಜಸ್ಟ್ ಸರಿ. ಕೊಟ್ಬೇಡ, ಡೋಂಟ್ ಮೇಕ್ ನಾಯ್ಸ್. ಸಾರಿ. ಹೊಟ್ಟೆ ತುಂಬತಲ್ವಾ? ಹಾ, ಚೆನ್ನಾಗಿರುತ್ತೆ. ಲೈಟ್ ಫುಡ್ ಅನ್ಸುತ್ತೆ. ಇಟ್ಸ್ ಗುಡ್. ಯಾ, ಸ್ವಲ್ಪ ಇನ್ನು ಸುಮಾರು ಐಟಮ್ಸ್ಗಳಿದೆ. ಅಮೆರಿಕನ್ ಡಿಶಸ್ ತುಂಬಾನೇ ಇದಾವೆ. ವೆಜಿಟೇರಿಯನ್ ಅಲ್ಲಿ ಸ್ವಲ್ಪ ಕಮ್ಮಿ ಇದ್ರು ಇನ್ನು ಜಾಸ್ತಿ ಮಾಡಬಹುದು. ಬಟ್ ತುಂಬಾ ಇದೆ. ಹಾ, ನಮ್ಮ ಮನೇಲಿ ಏನು ವಸ್ತುಗಳಿತ್ತು ಅದರಿಂದ ನಾನು ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಚಾಲೆಂಜ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಲೈಕ್, ಶೇರ್ ಅಂಡ್ ಕಮೆಂಟ್. subscribe to her channel or our channel. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಬಾಯ್.